Where are we? We are at ಮನಾಲಿಯಲ್ಲಿದ್ದೇವೆ. ಸೊ ಈಗ ರೀಚ್ ಆದದಷ್ಟೇ. ಇನ್ನು ಟ್ಯಾಕ್ಸಿ ನಾವು ಆಲ್ರೆಡಿ ಬುಕ್ ಮಾಡಿದ್ವಿ. ಇನ್ನು ರೂಮ್ ಅಲ್ಲಿ ಹೋಗಿ ಹೇಳ್ತೇನೆ. ಸೂಪರ್ 3 ಡಿಗ್ರಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಆಗ ನಾನು ವೆಲ್ಕಮ್ ಹೇಳಲಿಲ್ಲ. ಈಗ ನಾವು ರೂಮ್ಗೆ ಬಂದ್ವಿ. ರೂಮ್ ಟೂರ್ ನಾನು ಮತ್ತೆ ಮಾಡ್ತೇನೆ. ಯಾಕಂದರೆ ನಾವು ಬೆಳಗ್ಗೆ ಆಲ್ಮೋಸ್ಟ್ 7ಗೆ ರೀಚ್ ಆಗಿದೆ. 8 ಆಗಿದೆ. ಬಟ್ ವಿಷಯ ಏನಂದರೆ ಟೈಮ್ 11 to 12. ಸೊ ಅಷ್ಟರವರೆಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇವತ್ತಿನ ನಮ್ಮ ರೂಮಲ್ಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿಲ್ಲ, ಜಸ್ಟ್ ಡಿನ್ನರ್ ಇನ್ಕ್ಲೂಡ್ ಆಗಿದೆ. ಹಾಗೆ ಬ್ರೇಕ್ಫಾಸ್ಟ್ ಅಲ್ಲಿ ಆರ್ಡರ್ ಮಾಡಿದರೆ ಬರ್ತದೆ ಅಂತ ಹೇಳಿದರು. ಬಟ್ ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋ ಈಚೆ ಬಂದ್ವಿ. ಬಟ್ ಸೂಪರ್ ಕೋಲ್ಡ್ ಆಗಿದೆ. -10 ಡಿಗ್ರಿಯಲ್ಲಿದೆ. ಕೈಯೆಲ್ಲ ಮೂವ್ ಆಗ್ತದೆ, ಬಟ್ ಫ್ರೀಸ್ ಆದಾಗೆ ಆಗ್ತದೆ. ಸೊ ಫುಲ್ ಪ್ಯಾಕೇಜ್ ನ ಇನ್ಫಾರ್ಮೇಶನ್ ನ ಸಪರೇಟ್ ಒಂದು ವಿಡಿಯೋ ಅಲ್ಲಿ ಹಾಕ್ತೀವಿ. ಲೈಕ್ ನಾವು ಫಸ್ಟ್ ಟೈಮ್ ಈ ಪ್ಯಾಕೇಜ್ ತಗೊಂಡದ್ದು. ಅಫೋರ್ಡೆಬಲ್ ಆಗಿದೆ, ಬಟ್ ಸರ್ವಿಸ್ ಹೇಗಿದೆ ಅಂತ ಇನ್ನು ಎಕ್ಸ್ಪ್ಲೋರ್ ಮಾಡಬೇಕಷ್ಟೇ. ಸೊ ಅದರ ವಿಡಿಯೋ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೇವೆ. ನಾವು ಬಸ್ ಸ್ಟ್ಯಾಂಡಿಂದ ನಾವು ಆಲ್ರೆಡಿ ಬುಕ್ ಮಾಡಿದ ಪ್ಯಾಕೇಜಲ್ಲೇ ಕಾರ್ ಇತ್ತು. ಸೊ ಅಲ್ಲಿಂದ ಇಲ್ಲಿಗೆ ಡ್ರಾಪ್ ಮಾಡಿದ್ದು. ಅರೌಂಡ್ 2 ಕಿಲೋಮೀಟರ್ ಅಷ್ಟೇ. ಬಟ್ ಕಾರು ಪ್ಯಾಕೇಜಲ್ಲೇ ಬರುತ್ತೆ, ಎಲ್ಲ ಇನ್ಕ್ಲೂಡ್ ಆಗಿದೆ. ಸೊ ಎಸ್, ಈಗ ಹೋಟೆಲ್ ಹುಡುಕ್ತಾ ಹೋಗ್ತಿದ್ದೇವೆ ಬ್ರೇಕ್ಫಾಸ್ಟಿಗೆ. ಗೊತ್ತಿಲ್ಲ ಇಲ್ಲಿ ಎಷ್ಟು ಗಂಟೆಗೆಲ್ಲ ಓಪನ್ ಆಗ್ತದೆ ಅಂತ. ಮತ್ತೆ ಸಿಗ್ತೇನೆ. ಗೈಸ್, ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ, ಲೈಟ್ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೆಡ್ ಆಮ್ಲೆಟ್. ನಾನು ನಾನ್ ವೆಜ್ ತಿಂತೀನಿ, ಇವತ್ತು ಅವನು ವೆಜ್. ಬ್ರೆಡ್ ಆಮ್ಲೆಟ್ ನಾನು ತಗೊಂಡೆ, ಮತ್ತು ಅವನು ಪರೋಟ ತಗೊಂಡ, ಆಲೂ ಪರೋಟ ಮತ್ತು ಬ್ರೆಡ್ ಟೋಸ್ಟ್. ಕಾಫಿ ಕುಡಿದು ಈಗ ರೂಮ್ ಕಡೆ ಹೋಗ್ತಾ ಇದ್ದೇವೆ. ನಾನು ವ್ಯೂ ತೋರಿಸ್ತೇನೆ ನೋಡಿ. ಇಲ್ಲಿ ಫುಲ್ ಸ್ನೋ ಇದೆ. ಇಲ್ಲಿ ಕೆಲವು ಕಾಟೇಜಸ್ ಇದೆ. ಆ್ಯಂಡ್ ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ 3 days ಹೋಮ್, ರೂಮ್. ಸೊ ಬನ್ನಿ, ಫಸ್ಟ್ ಎಂಟ್ರ್ ಆದ ಕೂಡಲೇ ಇಲ್ಲೊಂದು ಕಬೋರ್ಡ್ ಇದೆ. ಸದ್ಯಕ್ಕೆ ಏನು ಇಡಲಿಲ್ಲ. ಈಗ ಬಂದು ಆ್ಯಕ್ಚುಲಿ 12 o'clockಗೆ ಚೆಕ್-ಇನ್ ಆಗಿ ಈಗ ಡೋರ್ ಹಾಕ್ತೇನೆ. ಫಸ್ಟಿಗೆ ಚೆಕ್-ಇನ್ ಆಗಿ ಈಗ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ವಿ. ಇದು ಬಾತ್ರೂಮ್. ಅಲ್ಲಿ ಹೀಟರ್ ಇದೆ. ಅಲ್ಲಿ ಲಿಕ್ವಿಡ್ ಸೋಪ್ ಮತ್ತು ಲಿಕ್ವಿಡ್ ಶ್ಯಾಂಪೂ ಇಟ್ಟಿದ್ದಾರೆ. ಅಷ್ಟೇ. ನೆಕ್ಸ್ಟ್ ಕ್ಲೋಸ್ ಮಾಡ್ತೇನೆ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಟಿ ವಿ ಇದೆ, ಆನ್ ಮಾಡಲಿಲ್ಲ ಸದ್ಯಕ್ಕೆ. ಆ್ಯಂಡ್ ಡ್ರೆಸ್ಸಿಂಗ್ ಮಿರರ್. ಇವತ್ತಿದ್ದು ನಮ್ಮ ಔಟ್ಫಿಟ್ ನೋಡಿ, ಸ್ವಲ್ಪ ಟ್ವಿನ್ನಿಂಗ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಟ್ವಿನ್ನಿಂಗ್ ಸ್ವಲ್ಪ ಆಯ್ತು ಅಷ್ಟೇ. ಮತ್ತು ಇಲ್ಲೊಂದೇನೋ ಒಂದು ಪೇಂಟಿಂಗ್ ಇಟ್ಟಿದ್ದಾರೆ. ಇದು ಬ್ಯಾಟ್ ಸ್ವಲ್ಪ ಮೆಸ್ಸಿ ಆಗಿದೆ, ಇನ್ನೂ ಕರೆಕ್ಟ್ ಇಡಬೇಕಷ್ಟೇ. 3 days ಇಲ್ಲೇ ಅಲ್ಲ, ಸೊ ಏನು ಇಡಲಿಲ್ಲ. ಆ್ಯಂಡ್ ಇದೆರಡು ಇಲ್ಲಿ ಕುತ್ಕೊಳ್ಳಿಕ್ಕೆ. ಆ್ಯಂಡ್ ಮೇನ್ ಹೀಟರ್ ಆರ್ಡರ್ ಮಾಡಿದ್ವಿ. ಬಟ್ ಹೀಟ್ ಆಗ್ತದೆ, ಸ್ವಲ್ಪ ಸರ್ವೈವ್ ಆಗ್ಬೋದು ನಾವು. ಆ್ಯಂಡ್ ದ ಬೆಸ್ಟ್ ವ್ಯೂ ಈಸ್ ನೋಡಿ, ಸ್ನೋಫಾಲ್. Raina? Yeah, it's raining. ನೋಡಿ ವ್ಯೂ. ಇದು ದಿ ಬೆಸ್ಟ್ ಆಗಿ ಮನಾಲಿಯಲ್ಲಿ ವ್ಯೂ ಅದು ಸಾಕತ್ತಾಗಿದೆ ಇಲ್ಲಿಂದ. ಸೊ ಇಟ್ಸ್ ರೈನಿಂಗ್ ನೋಡಿ. ಆಗ ಫುಲ್ ಸ್ನೋ ಇತ್ತು, ಈಗ ಫುಲ್ ಫಾಗಲ್ಲಿದೆ. ರೈನ್ ಆಗ್ತಿದೆ, ಏನು ಗೊತ್ತಿಲ್ಲ. ಸ್ನೋಫಾಲ್ ನಮಗೆ ಸಿಗ್ತದಾ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಲಕ್ ಇದ್ದರೆ ಸಿಗ್ತದೆ. ಹೋಪಿಂಗ್ ಫಾರ್ ದ ಬೆಸ್ಟ್. ಸೊ ಈಗ ಡ್ರೈವರ್ಗೆ ಕಾಲ್ ಮಾಡಿದ್ವಿ. ನಮ್ಮದು ಪ್ಯಾಕೇಜಲ್ಲಿ ಕಾರ್ ಬುಕ್ ಮಾಡಿದ್ವಿ.
ಈಗ ಒಂದು 1:30ಗೆ ಬರ್ತಾರಂತೆ. ಸೊ ಒಂದು ಲಂಚ್ ಮಾಡಿ ಯಾವೆಲ್ಲ ಪ್ಲೇಸ್ಗೆ ಹೋಗ್ತೇನೆ ಅಂತ ತೋರಿಸ್ತೇನೆ. ಓಕೆ, ಎಸ್, ಸಿಗುವ. ಗೈಸ್, ನಾವು ಹಿಡಿಂಬ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಆನ್ ರೋಡ್ ಮಳೆ ಬರ್ತಾ ಇದೆ. ಸೊ ನನಗೆ ಟೀ ಬೇಕಂತೆ. ಆ್ಯಂಡ್ ಇಲ್ಲಿದ್ದು ಫೇಮಸ್ ಸಿದ್ದು ಅಂತ ಏನೋ ಒಂದು ಮೋಮೋಸ್ ಥರ ಇದಂತೆ. ಚಳಿದೆ. ಸೊ ಏನೋ ಒಂದು ರೈಡ್ಸ್ ಎಲ್ಲ ಇದೆ, ನಮ್ಗೆ ಗೊತ್ತಿಲ್ಲ. ಫಸ್ಟಿಗೆ ಈಗ ಟೆಂಪಲ್ಗೆ ಹೋಗಿ ಮತ್ತೆ ನೋಡ್ಬೇಕೇನು ಅಂತ. ಒಳಗಡೆ ಏನೋ ಇದೆ, ಚಟ್ನಿ, ಡ್ರೈ ಫ್ರೂಟ್ ಮಿಕ್ಸ್ ಮಾಡಿ ಹಾಕ್ತಾರೆ. ಏನೋ ಗೊತ್ತಿಲ್ಲ. ಮೋಮೋಸ್ ಥರನೇ ಇದೆ ನೋಡ್ಲಿಕ್ಕೆ. ಚೆನ್ನಾಗಿದ್ಯಾ? ನಾವು ಒಂದು ಅಂಬ್ರೆಲ್ಲ ತಗೊಂಡ್ವಿ. ಸ್ಟಾರ್ಟಿಂಗ್ ಬರಬೇಕಾದ್ರೆ 500 ಹೇಳಿದ್ರು. ಸ್ವಲ್ಪ ಮುಂದೆ ಬಂದು ತಗೊಂಡ್ವಿ 400. ಅದಕ್ಕಿಂತ ಮುಂದೆ ಸ್ವಲ್ಪ ಬರ್ತಿದ್ರೆ ಇದಕ್ಕಿಂತ ದೊಡ್ಡದು 350 ಅಲ್ಲಿ. ಇಂತ ಇಷ್ಟು ಸಣ್ಣ 350 ಅಲ್ಲಿ ಸಿಕ್ತಿತ್ತು. ಬಿಸ್ನೆಸ್. ಸೊ ಆಲ್ಮೋಸ್ಟ್ ಹಡಿಂಬ ಟೆಂಪಲ್ಗೆ ಬರ್ತಾ ಇದ್ದೀವಿ. ತೋರಿಸ್ತೀನಿ ಈಗ. ಗ್ಲವ್ಸ್ ತೆಗೆದು ವಿಡಿಯೋ ಮಾಡಕ್ಕೆ ಆಗಲ್ಲ. ಅಯ್ಯೋ, ಹೆವಿ ಚಳಿ ಅಂದ್ರೆ ನೆಕ್ಸ್ಟ್ ಲೆವೆಲ್. ಮಳೆ, ರೈನ್ ಸ್ಪಾಲ್ಸ್ ಎವ್ರಿಥಿಂಗ್. ಚೂರು ಮಳೆ ಇತ್ತು ಇಲ್ಲಿ. ಇವಾಗ ಸದ್ಯಕ್ಕೆ ಅಷ್ಟು ಮಳೆ ಇಲ್ಲ. ಆ್ಯಂಡ್ ನಾನು ಇವಳು ಚಪ್ಪಲ್ ಇಲ್ಲಿ ಇಟ್ಬಿಟ್ಟು ಅವಳು ಹೋಗಿದ್ದಾಳೆ. ನಾನು ಅವಳಿಗೆ ಕಾಯ್ತಾ ಇದ್ದೀನಿ ಹೊರಗಡೆ. ಸೊ ಚಪ್ಪಲ್ ಮತ್ತೆ ಕೊಡೆ ಎಲ್ಲ ಇದೆ, ಸುಮ್ಮನೆ ಇಲ್ಲಿ ಆ ಕಡೆ ಈ ಕಡೆ ಆಗುತ್ತೆ ಅಂತ. ಸೊ ಇವಳು ಹೋಗಿ ಹೊರಗಡೆ ಬಂದಮೇಲೆ ನಾನು ಹೋಗಿ ಹೊರಗಡೆ ಟೆಂಪಲ್ಗೆ ಹೋಗಿ ಕೈ ಮುಗಿದು ಬರ್ತೀನಿ. Beautiful temple and the surroundings. ಇಲ್ಲಿನ ಟ್ರೆಡಿಷನಲ್ ಡ್ರೆಸ್ನ ಹಾಕೊಂಡಿದೀವಿ. ನಮ್ ಗ್ಲೌಸ್ ತೆಗ್ದು ಏನು ಕ್ಯಾಪ್ ಇಲ್ಲ, ಏನೂ ಇಲ್ಲ. ಚಳಿ ಆಗ್ತಾ ಇದೆ, ಕೈ ಎಲ್ಲ ವರ್ಕೇ ಆಗ್ತಾ ಇಲ್ಲ. ಓ ಸೈಕೋ ನೋಡಿ, ಅವಳನ್ನ ತೋರಿಸ್ತೀನಿ ಒಂದು ನಿಮಿಷ. ಓಹ್, ಆಗ್ತಾ ಇಲ್ಲ ಚಳಿಯಲ್ಲಿ. ಇವರು ಬಿಟ್ಟು 100 ಫೋಟೋ ತೆಗಿತಾ ಇದ್ದಾರೆ ಇಲ್ಲಿ. ಹಾಯ್ ಗಾಯ್ಸ್, ಹೇಗೆ ಕಾಣ್ತಾ ಇದ್ದೀವಿ ನಾವು? ಇಲ್ಲಿ ಫುಲ್ ಔಟ್ಫಿಟ್ ಎಲ್ಲ ಹಾಕಿದ್ದಾರೆ. ಫೋಟೋಸ್ ನಾನು ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಹಾಕಿರ್ತೇನೆ. ಫುಲ್ ಚಳಿ ಇದೆ, ಗ್ಲೌಸ್ ಬಿಟ್ಟು ನಿಲ್ಲಕ್ಕೆ ಆಗ್ತಿಲ್ಲ. ಜಸ್ಟ್ ವಿಡಿಯೋ ಮಾಡ್ತಿದ್ದೀವಿ, ಔಟ್ಫಿಟ್ ಮಾಡಿ ಹಾಕಿದ್ದೀವಲ್ಲ ಅದಕ್ಕೆ ಇಟ್ಕೊಂಡು. ಸೊ ಹೇಗೆ ಕಾಣ್ತಿದ್ದೀರಿ, ಹೆಂಗೆ ಕಾಣ್ತಿದ್ದೀವಿ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆ, ಬಾಯ್. ಎಸ್ ಗಾಯ್ಸ್, ನಾವೀಗ ಕ್ಲಬ್ ಹೌಸ್ ಮನಾಲಿಗೆ ಬಂದಿದ್ದೇವೆ. ವೆದರ್ ನೋಡಿ, ಫುಲ್ ಇಲ್ಲಿ ಇದೆಲ್ಲ ಇವೆಂಟ್ಸ್ ಇದೆ. ಎಂಟ್ರಿ ಟಿಕೆಟ್ ಇದೆ 25 ರೂಪಾಯಿ ಪರ್ ಹೆಡ್. ಕೊಟ್ಟು ಹೋಗೋಣ ನಾವು ಒಳಗಡೆ. ಬೈ ಗೂಗಲ್ ಪೇ ಕೊಡೋಣ, ಕ್ಯಾಶ್ ಉಂಟಾ? ಎಸ್ ಗೈಸ್, ಈಗ ನಾವು ಮಾಲ್ ರೋಡ್ಗೆ ಬಂದಿದ್ದೇವೆ. ಮನಾಲಿದು ಮಾಲ್ ರೋಡ್. ನಮ್ಮ ಬ್ಯಾಡ್ ಲಕ್ಕ ಅಲ್ಲ, ಮನಾಲಿಯ ವೆದರ್ ನನಗೆ ಸತ್ಯ ಗೊತ್ತಾಗುದಿಲ್ಲ. ತುಂಬಾ ಬೇಜಾರಾಗ್ತಿದೆ. ಫುಲ್ ಮಳೆ ಅಂದ್ರೆ ಫುಲ್ ಮಳೆ. ನಾವು ಸ್ನೋಫಾಲ್ ನೋಡ್ಲಿಕ್ಕೆ ಅಂತ ಬಂದು ಈಗ ಮಳೆ ನೋಡ್ತಾ ಇದ್ದೇವೆ. ಗೊತ್ತಿಲ್ಲ ನಾಳೆ ಸಿಗ್ತದ ನಾಳ್ದು ಸಿಗ್ತದ ಅಂತ. 2 days ಟೈಮ್ ಇದೆ. ಸಿಕ್ಕಿದ್ರೆ ಸಿಗ್ತದೆ, ಇಲ್ದ್ರೆ ಇಲ್ಲ. ಸೊ ತುಂಬಾ ಬೇಜಾರದಲ್ಲಿದ್ದೇವೆ ಎಸ್ಪೆಷಲಿ ನಾನು. ನಿಂಗೀಗ ಆಗ್ತಿದೆ? ಬೇಜಾರಾಗ್ತಾ ಇದೆ, ಜೊತೆಗೆ ಚಳಿನೂ ಆಗ್ತಾ ಇದೆ. ಸಿಗ್ಬೋದಾ ಗೊತ್ತಿಲ್ಲ, ದೇವರಿಗೆ ಗೊತ್ತು. ದೇವರ ಮೇಲೆ ಭಾರ ಹಾಕಿ ನಮ್ಗೆ ದೇವರು ಸೇವ್ ಮಾಡಿದ್ದಾರೆ. ಒಂದು ಫ್ಲೈಟ್ ಏನಂತ ನಾನೀಗ ಹೇಳುದಿಲ್ಲ. ವ್ಲಾಗ್ ನೋಡಿ, 2 ವ್ಲಾಗ್ ಅಲ್ಲಿ ಹೇಳಿದ್ದೇವೆ ಏನ್ ದೇವರು ಸೇವ್ ಮಾಡಿದಾರಂತ.
ಸೊ ಈ ಸಲಿನೂ ದೇವರು ಕೈ ಹಿಡಿತಾರ ಕೈ ಬಿಡ್ತಾರ ಗೊತ್ತಿಲ್ಲ, ಕಾದು ನೋಡೋಣ. ಸೊ ಮನಾಲಿಯ ಮೋಮೋಸ್ ಟ್ರೈ ಮಾಡಿದ್ದೀವಿ, ಅಂದ್ರೆ ಮನಾಲಿಯ ಸಿದ್ದು ಅಂತ. ಸೊ ಇವಾಗ ಮೋಮೋಸ್ ಟ್ರೈ ಮಾಡ್ತೀವಿ ಇಲ್ಲಿ, ಅದ್ರ ಜೊತೆ ಮ್ಯಾಗಿನೂ ಟ್ರೈ ಮಾಡ್ತೀವಿ. ಓಕೆ ಗೈಸ್, ಸೊ ನಾವ್ ಇವಾಗ ಟ್ರೈ ಮಾಡ್ತಾ ಇದ್ದೀವಿ ತುಪ್ಪ, ಅಂದ್ರೆ ಒಂದು ಟೈಪ್ ಆಫ್ ಚೈನೀಸ್ ಫುಡ್ ಚೈನೀಸ್ ಫುಡ್, ಸೂಪ್ ತರನೇ ಬಿಸಿ ಬಿಸಿ ಆಗಿರುತ್ತೆ. ಅದ್ರ ಜೊತೆ ಅಫ್ಕೋರ್ಸ್ ಮೋಮೋಸ್. ಆಲ್ರೆಡಿ ಇಲ್ಲಿ ಸಿಗೋ ಫೇಮಸ್ ಫುಡ್ ಆಲ್ಮೋಸ್ಟ್ 2-3 ಟ್ರೈ ಮಾಡಿದ್ದೀವಿ. ಇವತ್ತೆರಡು ಟ್ರೈ ಮಾಡ್ತೀವಿ, ನಾಳೆ 2 ಟ್ರೈ ಮಾಡ್ತೀವಿ. ಅದೇ ತರ ಎಲ್ಲ ಕವರ್ ಮಾಡ್ತೀವಿ. ಏನ್ ಚಳಿ ಅಂದ್ರೆ ಶೂ ಹಾಕಿದ್ದೇವೆ, ಕಾಲಿನೊಳಗೆ ಫುಲ್ ಫ್ರೀಸ್ ಆಗಿದೆ, ಫುಲ್ ಶೂನೊಳಗೆ ಕಾಲು ಫುಲ್ ಫ್ರೀಸ್ ಆಗಿದೆ, ಕೈ ಫುಲ್ ಮೂಮೆಂಟ್ ಇಲ್ಲ, ಏನಾದ್ರು ತಾಗಿದ್ರೆ ಗೊತ್ತಾಗ್ಲಿಕ್ಕಿಲ್ಲ, ಅಷ್ಟು ಫ್ರೀಸ್ ಆಗಿದೆ. ಮಾತಾಡ್ಲಿಕ್ಕೆ ಆಗ್ತಿದೆ. ಬಿಸಿ ಜನ ತಿಂದಾಗ ಫುಲ್ ಅದ್ರಲ್ಲಿ ಹೊಗೆ ಬರ್ತಿದೆ ಬಿಸಿ ಅಂತ. ಅದು ಬಿಸಿ ಬಿಸಿಯಾಗಿರುತ್ತೆ, ಬಾಯ್ಲ್ಡ್ ಆಗಿರುತ್ತೆ, ಬಟ್ ನೀವು ತಿಂದಾಗ ನಿಮ್ಗೆ ಬಿಸಿ ಗೊತ್ತಾಗಲ್ಲ. ಏನ್ ಚಳಿ ಇಲ್ಲಿ ಅವ್ರು ಹೇಗಿರ್ತಾರ ದೇವ್ರಿಗೆ ಗೊತ್ತು. ನೋಡಿ ಫುಲ್ ಹೊಗೆ ಬರ್ತಿದೆ, ತಿನ್ಬೇಕಾದ್ರೆ out of this world. ಇದು ಏನು ತುಪ್ಪ ಟ್ರೈ ಮಾಡ್ತಿದ್ದೇವೆ. ತುಪ್ಪ ನೋಡಿ ಹೊಗೆಗೆ ಹೋಗ್ತಿದೆ, ಬಾಯಲ್ಲಿ ಬೇಕಾದ್ರೆ ಸ್ವಲ್ಪ ಬಿಸಿ ಇರುತ್ತೆ. ಸೂಪರ್ ಇದೆ ಮಾಡಿ ಟೂಕುನ್ ಪ್ಲಸ್ ಇದಕ್ಕೆ ಪನ್ನೀರ್ ವೆಜ್ಜೀಸ್ ಎಲ್ಲ ಹಾಕಿದ್ದಾರೆ. loaded with veggies and paneer and noodles and with one special chutney. ಇಲ್ಲಿ ನೋಡ್ತಾ ಇರ್ಬೋದು ರೆಡ್ ಕಲರ್ ಕಾಣ್ತಾ ಇದೆ, ಅದೇ ಚಟ್ನಿ. ಹೇಗಿದೆ? ಫಸ್ಟ್ ಟೈಮ್ ಟ್ರೈ ಮಾಡಿ. ನೈಸ್. हॉट गुलाब जामुन. आज बर्फ गिरेगी वो होते हैं। हाँ बहुत बारिश है, बर्फ भी गिरेगी आज। बर्फ ही नहीं की है, आज ही गिरेगी। गिरेगी हाँ रात को। हे आपने बहुत क्या बोलते हैं, बहुत शुभ न्यूज दिया हमें. नहीं सच्ची है। हम इसलिए इधर आए बर्फ देखने के लिए. गिरेगी आज बहुत रात के देखा। मैं नहीं सोता हूँ आज। इतनी बर्फ गिरेगी रात हिंचुंडु को। बारिश लगी ना। हाँ। अब इस बार बर्फ बर्फ हिंचुंडु. How is the gulab jamun? it's very hot and tasty. Yes. ಉದ್ದುತ್ತೆ ಅಲ್ಲ ಸ್ನೋಫಾಲ್ ಆಗ್ತಾ ಇದೆ ಫೈನಲಿ. ಇದಕ್ಕೋಸ್ಕರ ನಾವು ಬಂದಿರೋದು. In the mall road is all finally God's plan baby. ಈಗ ನೀವು ಗುಲಾಬ್ ಜಾಮ್ ಇದು ಕ್ಲಿಪ್ಪಿಂಗ್ ನೋಡಿರ್ತೀರಲ್ಲ, ಅವರು ಹೇಳಿದ್ರು ಇವತ್ತು night ಬರುತ್ತೆ ಅಂತ. ನೈಟ್ ಶೋರ್ ಸ್ನೋ ಫಾಲ್ ಆಗುತ್ತೆ. ಅದಕ್ಕೆ ಧನು ಹೇಳಿದ ಸ್ನೋ ಫಾಲ್ ಆದ್ರೆ ಶೋರ್ ನಾಳೆ ನಿಮ್ಮ ಹತ್ರ ಬಂದು ಗುಲಾಬ್ ಜಾಮೂನ್ ತಿಂತೇನೆ. ಬಟ್ ಸ್ವಲ್ಪ ಮುಂದೆ ನಡ್ಕೊಂಡು ಬರ್ಬೇಕಾದ್ರೆ ಕಿರ್ಚೋದ್ ಕೇಳಿದ್ದು. ನೋಡ್ಬೇಕಾದ್ರೆ ಫುಲ್ ಸ್ನೋ ಫಾಲ್ ನೋಡಿ, ಇವರ ತಲೆಯಲ್ಲಿ ಫುಲ್ ಸ್ನೋ. ಸ್ವಲ್ಪ ಹೊತ್ತಾಯ್ತು, Just start ಆಯ್ತು ಅಷ್ಟೇ. 2 seconds ಅಷ್ಟೇ. ಸೊ ಇದನ್ ಕಂಟಿನ್ಯೂ ಆಗುತ್ತೆ. ಹೋಪ್ ಬಂತು, ನಾಳೆ ಆದ್ರೆ ಸ್ನೋ ಫಾಲ್ ಆಗುತ್ತೆ. And it is finally snowing in Manali. ಏನು ಹೇಳುತ್ತಿಲ್ಲ, ನೋಡಿಲ್ಲ, ಕಾಣುದಿಲ್ಲ.
ನಮ್ಮ ಹಿಂದೆ ನೋಡಿ ಫುಲ್ ಸ್ನೋ ಫಾಲ್ ಆಗ್ತಿದೆ. ನಾನು ವಿಡಿಯೋ ಹಾಕ್ತೇನೆ. ಟೆಂಪರೇಚರ್ ಮೈನಸ್ ಆಗ್ತಾ ಇದೆ. ತುಂಬಾ ಖುಷಿ ಆಯ್ತು. ಫೈನಲಿ ಸ್ನೋ ಫಾಲ್ ಫೀಲ್ ಮಾಡಿದ್ವಿ. ಮೈ ಗಾಡ್, ಟೆಂಪರೇಚರ್ ಇನ್ನೂ ಕಡಿಮೆ ಆಗ್ತಾ ಇದೆ. ಇವತ್ ನೈಟ್ ಮಲಗಕ್ಕಾಗಲ್ಲ. ಬಟ್ ದ ಫೀಲ್ ಈಸ್ ಎವ್ರಿವನ್ ಶುಡ್ ಎಕ್ಸ್ಪೀರಿಯನ್ಸ್ ದಿಸ್. ಮಾತಾಡ್ಲಿಕ್ಕಂತಲ್ಲ ಬಾಯಿ ಆಗ್ತದೆ. ಗೈಸ್ ಫುಲ್ ಸ್ವೀಟ್ ಇತ್ತು ಶಾಪ್. ಜಿಲೇಬಿ, ರಬ್ಡಿ, ಗುಲಾಬ್ ಜಾಮೂನ್, ಬಾದಾಮ್ ಗೈಸ್. ಒಂದು ನಿಮಿಷ ತೆಗೆದು ಹಾಕೋದು ದೊಡ್ಡ ಕಷ್ಟ. ಜಿಲೇಬಿ, ಬಿಸಿ ಬಿಸಿ ಜಿಲೇಬಿ ಅಂಡ್ ಸ್ನೋ ಫಾಲ್ ಹೇಗಿದೆ? ಹಾಯ್ ಗೈಸ್, ನಾವು ಊಟಕ್ಕೆ ಬಂದಿದ್ದೀವಿ. ಇದು ಚಿಕನ್, ಇದು ಆಲೂ ಮತ್ತು ಬೇಂಗನ್ ಅಂತ ಬ್ರಿಂಜಾಲ್ ಇದೆ, ಏನು ಗೊತ್ತಿಲ್ಲ. ಇದು ರೈಸ್ ಮತ್ತು ಯಾವುದೋ ಒಂದು ರಸಮ್ ಆ್ಯಂಡ್ ರೋಟಿ. ವೆಜ್ಜಲ್ಲಿ ಪನ್ನೀರ್ ಇದೆ ಮತ್ತು ಇದೆ ಸಿಮ್. ಯಾ ಸೂಪರ್ ಚಳಿ, ಸಿಕ್ಕಾಪಟ್ಟೆ ಚಳಿ ಇದೆ. ಸ್ನೋಫಾಲ್ ಇದೆ, ಮಳೆ ಇದೆ. ನಾಳೆ ಗೊತ್ತಿಲ್ಲ, ಸೋಲಂಗ್ ವ್ಯಾಲಿ ಎಲ್ಲ ಹೋಗಬೇಕು. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತದೆ. ಬಂದಾಗ್ತದ ಇಲ್ವಾ ಅಂತ ಗೊತ್ತಿಲ್ಲ, ಯಾಕಂದರೆ ಹೆವಿ ರೈನ್ಫಾಲ್ ಆ್ಯಂಡ್ ಸ್ನೋಫಾಲ್ ಇದ್ದರೆ ಬಂದಾಗುವ ಚಾನ್ಸಸ್ ಇದೆ ಅಂತ ಹೇಳಿದರು. ಸೊ ನೋಡಬೇಕೇನು ಅಂತ. ಊಟ ಮಾಡಿ ಮತ್ತೆ ಸಿಗ್ತೇವೆ.